ಸ್ವಾಗತ. ರಾಜ್ಯದಲ್ಲಿ ಸದ್ಯಕ್ಕೆ ಬಿಜೆಪಿಯ ಹೋರಾಟ, ಕಾಂಗ್ರೆಸ್ನ ಪ್ರತಿ ಹೋರಾಟ, ದಾಳಿ ಪ್ರತಿದಾಳಿ ನಡೀತಾ ಇದೆ. ಹಾಗಾದ್ರೆ ಮುಂದಿನ ವಾರ ಹೇಗಿರುತ್ತೆ, ಸದನಗಳು ಹೇಗಿರುತ್ತೆ, ಏನೇನು ಡಿಸೈಡ್ ಆಗ್ತಾ ಇದೆ ಪಕ್ಷಗಳಲ್ಲಿ, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಹಂಚ್ಕೊಳ್ಳೋದಕ್ಕೆ ಆನಂದ್ ಬೈದನಮನೆ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಪ್ರಶಾಂತ್ ನಾಥು ಇದ್ದಾರೆ. ಮೊದಲಿಗೆ ಆನಂದ್, ಶುಕ್ರವಾರ ಸಂಜೆ ಅಥವಾ ಶನಿವಾರ ಮುಂದಿನ ಹೋರಾಟ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ವಾರ ಅಂತೂ ಪ್ರತಿಭಟನೆಯಲ್ಲೇ ಹೋಯ್ತು, ಅದರ ಮಧ್ಯದಲ್ಲಿ ಕೆಲವೊಂದು ಅಂಗೀಕಾರಗಳು ಆದವು. ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷವಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರತಕ್ಕಂಥ ಹೋರಾಟ ಒಂದು ಅಂತಿಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಂತ್ಯಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇಲ್ಲ. ಯಾಕೆಂತಂದರೆ ಪ್ರತಿಪಕ್ಷಗಳು ನಡೆಸ್ತಿರ್ತಕ್ಕಂಥ ಹೋರಾಟವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ. ಯಾಕೆಂದರೆ ಅವ್ರು ಕೂಗ್ತಾನೆ ಇದ್ದಾರೆ, ಇವರು ತಾವು ಬೇಕಾಗಿರ್ತಕ್ಕಂಥ ವಿಧೇಯಕಗಳನ್ನು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡ್ಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ತಲ್ಲೂ ಕೂಡ ವಿಧೇಯಕಗಳನ್ನು ಅಂಗೀಕಾರ ಮಾಡೋದ್ರ ಮೂಲಕ ಪ್ರತಿಪಕ್ಷ ನಡೆಸ್ತಿರ್ತಕ್ಕಂಥ ಹೋರಾಟದ ಒಟ್ಟಾರೆ ಬೇಡಿಕೆ ಸಂಬಂಧಪಟ್ಟಾಗೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಸಚಿವ ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಒತ್ತಾಯ. ಯಾವುದೇ ಕಾರಣಕ್ಕೂ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಸದನದಲ್ಲಿ ಬೇರೆ ರೀತಿಯಾಗಿರ್ತಕ್ಕ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಈಗ ಶುರು ಮಾಡಿದೆ. ಸದನದ ಹೊರಗಡೆ ಇವತ್ತು ಕಾಂಗ್ರೆಸ್ನ ನಾಯಕರು, ಶಾಸಕರುಗಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಸದನದ ಸಮಯವನ್ನು ರಾಜಕೀಯವಾಗಿ ವ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಬರಗಾಲದಂಥ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥದ್ದನ್ನು ಆ ರೀತಿಯ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಆ ರೀತಿಯಾಗಿರುವ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದರೆ ನಿಶ್ಚಯವಾಗಿಯೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 5 ದಿನಗಳಿಂದ ಬಿಜೆಪಿ ನಡೆಸ್ತಾ ಇರತಕ್ಕಂಥ ಏನು ಹೋರಾಟ ಇದೆ, ಆ ಹೋರಾಟದ ಬಗ್ಗೆ ಒಂದು ಸ್ಪಷ್ಟವಾಗಿ ನಿರ್ಧಾರವನ್ನು ಬಿಜೆಪಿ ತೆಗೆದುಕೊಳ್ಬೇಕಾಗತ್ತೆ. ಬಿಜೆಪಿಗೆ ಈಗಾಗಲೇ ಕೇಂದ್ರ ನಾಯಕರ ಸೂಚನೆ ಇರುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸದನ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. ಆದರೆ ಬಿಜೆಪಿ ಈ ಸ್ಟ್ರಾಟಜಿ ಗೊತ್ತಾಗಿರುವಂಥ ಕಾರಣಕ್ಕಾಗಿ ಸದನದ ಒಳಗಡೆ ಆಗಬೇಕಾಗಿರ್ತಕ್ಕಂಥ ಕೆಲವಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಧೇಯಕಗಳನ್ನು ಅಂಗೀಕಾರ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಸೋಮವಾರ ಮಂಗಳವಾರ 2 ದಿನ ಕಲಾಪ ನಡೆದರೆ ಬುಧವಾರ ಕಲಾಪಕ್ಕೆ ಬ್ರೇಕ್ ಇದೆ. ಹಾಗಾಗಿ ಗುರುವಾರ ಒಂದಿನ ಕಲಾಪ ನಡೆದರೆ ಒಟ್ಟಿಗೆ ನಿಮ್ಮ ಇರ್ತಕ್ಕಂಥ 3 ದಿನಗಳ ಕಲಾಪದಲ್ಲಿ ಬಹುತೇಕ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಧೇಯಕಗಳ ಅಂಗೀಕಾರವೂ ಕೂಡ ಆಗುತ್ತೆ. ಬರಗಾಲ ಚರ್ಚೆಗೆ ಸಂಬಂಧಪಟ್ಟ ಈಗಾಗಲೇ ಚರ್ಚೆ ಆರಂಭಗೊಂಡಿದೆ. ಕಾಂಗ್ರೆಸ್ನ ಶಾಸಕರುಗಳು ಬರಗಾಲದ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಸಚಿವ ಸಂಪುಟ ಸಭೆ ಈಗ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಈಗಾಗಲೇ ಬರದ ಸಂಬಂಧಪಟ್ಟಾಗೆ ಬಂದಿರತಕ್ಕಂಥ ವರದಿಯ ಆಧಾರದ ಮೇಲೆ ಸರ್ಕಾರ ಏನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡ್ತಿದೆ. ಅದನ್ನು ವಿಧಾನಸಭೆ ಕಲಾಪದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡೋದ್ರ ಮೂಲಕ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ಬರಗಾಲದ ವಿಚಾರದಲ್ಲಿ ಸರ್ಕಾರ ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳುವುದರ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಇನ್ನೊಂದು ಕಡೆ ವಿಧಾನ ಪರಿಷತ್ತಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಡೆಸ್ತಿರ್ತಕ್ಕಂಥ ಹೋರಾಟಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಬಲ ಸಿಗುವ ಸಾಧ್ಯತೆಗಳು ಮತ್ತು ಅವರ ಬೇಡಿಕೆ ಈಡೇರ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇನ್ನೊಂದು ಗಮನಕ್ಕೆ ಒಂದು ಭಾಳ ಮುಖ್ಯ ವಿಚಾರ ಅಂತಂದರೆ ಸದನದ ಹೊರಗಡೆಯೂ ಕೂಡ ಬಿಜೆಪಿ ಹೋರಾಟ ಮಾಡ್ತಿದೆ. ಇವತ್ತು ಕೂಡ ವಾಲ್ಮೀಕಿ ಪ್ರತಿಮೆ ಬಳಿ ಅಂದರೆ ಶಾಸಕರ ಭವನದ ಆವರಣದಲ್ಲಿರ್ತಕ್ಕಂಥ ವಾಲ್ಮೀಕಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಮೂಲಕ ವಿಧಾನಸಭೆಗೆ ಬರಲಾಯಿತು. ಸೊ ಅಲ್ಲೂ ಕೂಡ ಶಾಸಕರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ನ ಬಲ ಎರಡೂ ಸೇರಿದರೆ ಬರೋಬ್ಬರಿ 80ರಷ್ಟು ಆಗಬೇಕು. ಆದರೆ ಇವತ್ತಿದ್ದಂಥ ಶಾಸಕರ ಸಂಖ್ಯೆಯನ್ನು ಗಮನಿಸ್ತಾ ಇದ್ದರೆ ಕಡಿಮೆ ಇತ್ತು. ಅಂದರೆ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಬಿಜೆಪಿ ಒಳಗಡೆ ಮತ್ತು ಜೆಡಿಎಸ್ನ ಒಳಗಡೆ ಅಷ್ಟು ಆಸಕ್ತಿ ಇದೆಯಾ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಸೋಮವಾರವೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುವ ರೀತಿಯಲ್ಲಿ ಬಿಜೆಪಿ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅದು ಕೂಡ ಕುತೂಹಲ ಕಾರಣವಾಗಿದೆ. ಇವತ್ತು ಸಂಜೆ ಅಂದರೆ ಶುಕ್ರವಾರ ಸಂಜೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಾಗಿ ಈ ಮೊದಲು ಬಿಜೆಪಿ ನಾಯಕರು ಹೇಳಿದರು. ಆದರೆ ವಾಸ್ತವದಲ್ಲಿ ಆ ಸಭೆ ನಾಳೆಗೆ ಮುಂದೂಡಿಕೆಯಾಗಿದೆ. ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ನಾಳೆ ಕುಮಾರಸ್ವಾಮಿ ಚರ್ಚೆ ಮಾಡಿ, ಶಾಸಕರು ಚರ್ಚೆ ಮಾಡಿ ನಮ್ಮ ಹೋರಾಟ ಹೇಗಿರಬೇಕು ಅಂತ ನಿರ್ಧಾರ ಮಾಡ್ತೇವೆ ಅಂತಕ್ಕಂಥ ಅಧಿಕೃತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಅಂದರೆ ಅವರ ಹೋರಾಟದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಈ ಹೋರಾಟವನ್ನು ಇನ್ನೂ ಉಳಿದಿರ್ತಕ್ಕಂಥ 3 ದಿನಗಳ ಕಲಾಪದಲ್ಲಿ ಕಂಟಿನ್ಯೂ ಮಾಡಬೇಕೆ ಅಥವಾ ಈ ಹೋರಾಟವನ್ನು ಬೇರೆಯವ್ರ ತರಫದಲ್ಲಿ ತೆಗೆದುಕೊಂಡು ಹೋಗಬೇಕೆ, ಈ ಎಲ್ಲದರ ಬಗ್ಗೆಯೂ ಕೂಡ ಬಿಜೆಪಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವ ತನಕನೂ ಕೂಡ ಈ ಹೋರಾಟದ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಡೆಸ್ತಿರ್ತಕ್ಕಂಥ ಹೋರಾಟವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ರಾಜ್ಯದಲ್ಲಿ ಬಹಳ ಜ್ವಲಂತ ಸಮಸ್ಯೆಗಳು, ಬರಗಾಲ ವಿಚಾರ ಇರ್ಬೋದು, ಬಿಡದಿ ವಿಚಾರಗಳಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರಗಳಿರ್ಬೋದು, ಇಂಥ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷರ ವಜಾಗೆ ಸಂಬಂಧಪಟ್ಟಾಗಿ ಚರ್ಚೆ ಆಗಬೇಕಾಗಿತ್ತು. ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಧಾನಸಭೆ ಕಲಾಪ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಚರ್ಚೆಗೆ
ವೇದಿಕೆ ಆಗದೆ ಕೇವಲ ವಿಧೇಯಕಗಳ ಅಂಗೀಕಾರಕ್ಕೆ ಸರ್ಕಾರಕ್ಕೆ ಪೂರಕ ಆಗ್ತಾ ಇದೆ, ಕೇವಲ ಪ್ರತಿಭಟನೆಗೆ BJP ಮತ್ತು JDSಗೆ ಪೂರಕ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇನ್ನಾದರೂ ಕೂಡ ಇನ್ನುಳಿದಿರ್ತಕ್ಕಂಥ 3 ದಿನಗಳ ಕಲಾಪದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗುತ್ತೆ, ನಿಜವಾಗಲೂ ಕೂಡ ಜನಪರವಾಗಿರ್ತಕ್ಕಂಥ ಚಿಂತನೆಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ BJP ಮತ್ತು JDS ಮುಂದಾಗತ್ತಾ, ಆ ಚರ್ಚೆಯಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಸಾಕ್ಷಿ ಆಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ರೈಟ್ ಆನಂದ್, ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಈಗ 1 ವಾರದ ಕಾಲ ಅಂದರೆ 7 ದಿನದ ಕಾಲ ಒತ್ತಡ ಹಾಕಿದ್ರು, ಪ್ರತಿಭಟನೆ ಮಾಡಿದ್ರು, ಓಕೆ. ಆದರೆ ಏನೇನು ಸದನದಲ್ಲಿ ಅಂಗೀಕಾರ ಆಗಬೇಕು ಆಗಿದೆ. ಈಗ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಶುರು ಮಾಡ್ಕೊಂಡಿದೆ ಗಾಂಧಿ ಪ್ರತಿಮೆ ಎದುರು. ಸೊ ಮುಂದಿನ ವಾರ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನ್ಸುತ್ತೆ. ಮೊದಲು BJP ಬರೀ 1 ವಾರದ ಪ್ರತಿಭಟನೆ ಅಂತಕ್ಕಂಥದ್ದು BJPಯ ನಾಯಕರ ಆಲೋಚನೆಯಾಗಿತ್ತು. 1 ವಾರದ ನಂತರ ಇನ್ನೊಂದು ವಾರ JDSಗೆ, ಬರಗಾಲಕ್ಕೆ, KPSCಗೆ ಉಳಿದ ವಿಷಯಗಳು ಚರ್ಚೆ ಆಗಬೇಕು ಅಂತಕ್ಕಂಥದ್ದು. ಬಟ್ ಒಂದು ಸಲ ನೀವು ಕ್ಲೈಂಬ್ ಅಪ್ ಆದ ನಂತರ ಕ್ಲೈಂಬ್ ಡೌನ್ಗೆ ನಿಮ್ಮ ಕೈ ಬಳಿಯಲ್ಲೂ ಕೂಡ ಏನಾದರೂ ಇರಬೇಕಾಗತ್ತೆ. ನೀವಿಲ್ಲ ನಾವು ಪಾದಯಾತ್ರೆ ಈಗ ಇಲ್ಲ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿದ್ವಿ ಮುಗಿಸ್ಬಿಟ್ವಿ ಅಂತ ಆಗಿದ್ರೆ, ಹಾಗಿದ್ರೆ 1 ವಾರ ಯಾಕೆ ವಾಶೌಟ್ ಮಾಡಿದ್ರಿ ಅನ್ನುವ ಪ್ರಶ್ನೆ ಬರುತ್ತೆ. ಹೀಗಾಗಿ BJP ಕೂಡ ಈ ಪ್ರತಿಭಟನೆಯನ್ನು ಮುಂದಕ್ಕೆ ವರೆಸ್ತಕ್ಕಂಥ ಸಾಧ್ಯತೆಗಳಿವೆ. ಪಾದಯಾತ್ರೆಯ ಅನೌನ್ಸ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಜೊತೆಗೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನದ ಅಧಿವೇಶನವನ್ನು ನಡೆಸಲಿಕ್ಕೆ BJP ಬಿಡುತ್ತಾ, ಅಥವಾ ರಾಜ್ಯಪಾಲರ ಬಳಿ ಇರ್ತಕ್ಕಂಥ CBI ಪ್ರಾಸಿಕ್ಯೂಷನ್ನ ಮನವಿಯ ಮೇಲೆ ರಾಜ್ಯಪಾಲರು ಏನಾದರೂ ಮಾಡ್ತಾರೆ ಅಂತಕ್ಕಂಥದ್ದು BJPಯ ಆ್ಯಂಟಿಸಿಪೇಷನ್ ಇದೆಯಾ, ಆ ಕಾರಣಕ್ಕೋಸ್ಕರ BJP ಕಾಯ್ತಾ ಇದೆಯಾ, ಅದನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತು BJPಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಬಹಳ ದಿನಗಳ ನಂತರ ನಾವು ಒಟ್ಟಾಗಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ, ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದೀವಿ, ಕೋಆರ್ಡಿನೇಟೆಡ್ ಎಫರ್ಟನ್ನು ಹಾಕ್ತಾ ಇದ್ದೀವಿ, ಈಗ ಇದನ್ನು ಕೈ ಬಿಟ್ಟರೆ ಉಪಯೋಗ ಏನು ಅಂತಕ್ಕಂಥದ್ದು BJP ನಾಯಕರ ಪ್ರಶ್ನೆ ಕೂಡ. ಹೀಗಾಗಿ ಮತ್ತು ಇದಕ್ಕೆ ಕೇಂದ್ರದ ಕಾಂಗ್ರೆಸ್ನ ಸಂಸತ್ ಅಧಿವೇಶನದ ಪ್ರತಿಭಟನೆ ಇದೆ, ಅದಕ್ಕೆ ತಾಳೆ ಹಾಕಿ ನೋಡಬೇಕಾಗತ್ತೆ. BJP ಕೇಂದ್ರೀಯ ನಾಯಕರ ಒತ್ತಾಸೆ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ದಿಲ್ಲಿಯಲ್ಲಿ ಸದನ ನಡೆಸಲಿಕ್ಕೆ ಕಾಂಗ್ರೆಸ್ನವ್ರು ಬಿಟ್ಟಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೆಲ್ಲ, ಯಾಕಂದರೆ ಈಗ ಬೇರೆ ಕಡೆ ಇಷ್ಟು ಸಂಖ್ಯೆಯ ಶಾಸಕರ ಸಂಖ್ಯೆ ಕೂಡ ಇಲ್ಲ. ಹಿಮಾಚಲದಲ್ಲಿದ್ದಾರೆ BJPಯ ಶಾಸಕರು, ಕೇರಳ ಮತ್ತು ತೆಲಂಗಾಣದಲ್ಲಿ ತುಂಬ ಮಿನಿಮಲ್ ಶಾಸಕರಿದ್ದಾರೆ BJPಯವರು. ಹೀಗಾಗಿ ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತದ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿಷಯವನ್ನಿಟ್ಟುಕೊಂಡು ಹೋರಾಟ ಮಾಡಿದಾಗ ಸದನ ವಾಶೌಟ್ ಮಾಡಬೇಕು ಅಂತಕ್ಕಂಥದ್ದು ಪ್ರಾಯಶಃ BJPಯ ಕೇಂದ್ರದ ಒಂದು ಅಭಿಪ್ರಾಯ ಕೂಡ ಇದ್ದಂಗಿದೆ. ಆ ಕಾರಣದಿಂದ ಕರ್ನಾಟಕದ BJP ನಾಯಕರು ಭಾಳ ದಿನಗಳ ನಂತರ ಒಗ್ಗಟ್ಟು ನೋಡಲಿಕ್ಕೆ ಸಿಗ್ತಾ ಇದೆ. ಅಶೋಕ್ರ ಬಣ ಇದೆ, ವಿಜೇಂದ್ರರ ಬಣ ಇದೆ, ಉಳಿದ ಚಿಕ್ಕ ಬಣಗಳಿವೆ. ಎಲ್ಲರೂ ಕೂಡಿ ಒಂದು ಪ್ರತಿಭಟನೆಯನ್ನು ಗಟ್ಟಿಯಾಗಿ ನಡೆಸ್ತಕ್ಕಂಥದ್ದು ಬಹಳ ದಿನಗಳ ನಂತರ ಕರ್ನಾಟಕದ BJPಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಹೀಗಾಗಿ ಎಕ್ದಮ್ ಕ್ಲೈಂಬ್ ಡೌನ್ ಆಗಿ ಯಾಕೆ 1 ವಾರ ಪ್ರತಿಭಟನೆ ನಡೆಸಿದ್ರಿ ಅನ್ನೋ ಕಾರ್ಯಕರ್ತರು ಕೇಳ್ದಂಗೆ ಮಾಡಿ ಮಾಧ್ಯಮಗಳು ಕೇಳ್ತವೆ. ಆ ಕಾರಣಕ್ಕೋಸ್ಕರ ಪ್ರತಿಭಟನೆಯ ಹಿಂತೆಗೆತದ ಬಗ್ಗೆ ಇನ್ನೂವರೆಗೂ ಕರ್ನಾಟಕದ BJP ನಾಯಕರು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಈಗ ಪಾದಯಾತ್ರೆಯನ್ನು ಘೋಷಣೆ ಮಾಡ್ತಿದ್ದಾರೆ. ಆ ಪಾದಯಾತ್ರೆಯ ಕಾರಣದಿಂದಾಗಿ ಸೋಮವಾರ ಏನಾದರೂ ಕ್ಲೈಂಬ್ ಡೌನ್ ಆಗ್ತಾರಾ, ಬಿಡದಿ ವಿಷಯ ಇದೆ, KPSC ಇದೆ, ಬರಗಾಲ ಇದೆ, ಬೇರೆ ಬೇರೆ ಶೂನ್ಯ ವೇಳೆ ಪ್ರಶ್ನೋತ್ತರ ಕಾಲದಲ್ಲೂ ಕೂಡ ಶಾಸಕರು ಭಾಗವಹಿಸಬೇಕಂತಾರೆ, ಅದಕ್ಕೆ ಅನುವು ಮಾಡಿಕೊಡ್ತಾರಾ, ಅಥವಾ ರಾಜ್ಯಪಾಲರ ಬಳಿ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದಕ್ಕೋಸ್ಕರ ಇನ್ನೊಂದೆರಡು ದಿನ ಕಾಯ್ತಾರಾ? ಲೆಟ್ಸ್ ಸಿ. ಎಸ್ ನೋಡೋಣ, ವಾಪಸ್ ಬರ್ತೀನಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.